ಇನ್ನು 4 ದಿವಸ ಯಾರು ಕೌಂಟಿಗೆ ಬರಬೇಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಯಾಕಪ್ಪ ಈ ಥರ ಒಂದು ಬರಬೇಡಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಕೌಂಟಿನ ಕಂಪ್ಲೀಟಾಗಿ ರಿನೋವೇಟ್ ಮಾಡಿ ನನ್ನ ಬರ್ಡೇ ಅಂದರೆ ಮಾರ್ಚ್ 14ಗೆ ರೀಓಪನ್ ಮಾಡ್ತಾ ಇದ್ದೀವಿ. ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀವಿ. ಬನ್ನಿ, ಪ್ರಾಪರ್ಟಿ ಒಳಗಡೆ ಏನೇನು ಅಪ್ಡೇಟ್ಸ್ ಇದೆ ಅಂತ ಒಂದು ಗ್ಲಿಮ್ಸ್ ತೋರಿಸ್ತೀನಿ. ಸೂಪರ್ ಡೂಪರಾಗಿ ರೆಡಿ ಮಾಡ್ತಾ ಇದ್ದೀವಿ. ಲೆಟ್ಸ್ ಗೋ. ತುಂಬ ಸತಿ ವೀಡಿಯೋ ನೋಡಿರ್ತೀರಾ. ಹಾಯ್, ನಮಸ್ತೆ. ನೋಡಲಿ ಪಾಪ ಅವ್ರಿಗೆ 4 ದಿನ ಯಾರೂ ಜನರು ಇರಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗ್ತಾ ಇದೆ. ಆದರೂ ಪರವಾಗಿಲ್ಲ, ಯಾರಾದರೂ ಊಟ ಮಾಡೋಕ್ಕೆ ಬಂದರೆ ಸೈಡಿಂದ ಬಿಡಿ, ರೆಸ್ಟೋರೆಂಟಲ್ಲಿ ಸ್ವಲ್ಪ ಜಾಗ ಇರಲಿ, ಯಾರನ್ನೂ ವಾಪಸ್ ಕಳಿಸ್ಬೇಡಿ ಆಯಿತಾ. ಆದರೆ ಸ್ಟೇ ಅದು ಇದು ಅದೆಲ್ಲ ಸ್ವಲ್ಪ ನೋಡಿಕೊಂಡು ನಮ್ಮದು ಈ ರಿನೋವೇಷನ್ ಆಗುತ್ತಲ್ಲ 14th ಮೇಲೆ, ಆವಾಗ ದಿಲ್ದಾರಾಗಿ ಬನ್ನಿ. ಯು ವಿಲ್ ಆ್ಯಕ್ಚುಲಿ ಹ್ಯಾವ್ ಸಮಥಿಂಗ್. ಈಗ ನಮ್ಮಲ್ಲಿ ಒಂದು ತುಂಬ ಸತಿ ಬಂದಿರೋರು ಇದ್ದರೂ ಪುನಃ ಬರ್ಬೋದು. ಓಕೆ, ಲೆಟ್ಸ್ ಗೋ. ನಾವು ರಿನೋವೇಷನ್ ಅಂತ ಹೇಳಿದಾಗಲೇ ನಮ್ಮ ಹೆಣ್ಮಕ್ಳು ಕೆಲವರು ಒಳಗಡೆ ಹೋಗ್ಬಿಟ್ಟು ಫುಲ್ ಏನೇನೋ ಕೆಲಸಕ್ಕೆ ಇಳಿದ್ಬಿಟ್ಟಿದ್ದಾರೆ. ಆಮೇಲೆ ಈ ಅಂಗಡಿದು ಓನರ್ ಇದ್ದಾರೆ ಒಬ್ಬರು, ಅವರೇ ಸೇವ್ ಆಗಿಬಿಟ್ಟಿದ್ದಾರೆ, ರಜೆ ತಗೊಂಡು ಎಲ್ಲೋ ಹೋಗಿದ್ದಾರೆ. ಬನ್ನಿ, ಅಂಗಡಿದು ಒಂದು ಸೊ ಇದರಲ್ಲಿ ಇನ್ನೂ ಸ್ವಲ್ಪ ಒಳ್ಳೆ ಪ್ರಾಡಕ್ಟ್ಸ್ ಆ್ಯಡ್ ಮಾಡ್ತಾ ಇದ್ದಾರೆ. ಅದೇನು ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ನೀವು ಬಂದಾಗ ಯು ಕ್ಯಾನ್ ಎಕ್ಸ್ಪ್ಲೋರ್. ಫುಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು, ತುಂಬ ನಿಮಗೆ ಬೆನಿಫಿಷಿಯಲ್ಲು. ಇವಾಗ ಫಾರ್ ದ ಕರೆಂಟ್ ಸಿನಾರಿಯೋ ಹೆಲ್ತ್ ಈಸ್ ಇಂಪಾರ್ಟೆಂಟು. ಅದಕ್ಕೆ ಇದೊಂದು ಜಾಗಕ್ಕೆ ಮಿಸ್ ಮಾಡದೆ ವಿಸಿಟ್ ಮಾಡಿ ವೆಲ್ಕಮ್. ಬನ್ನಿ, ಇವಾಗ ಒಳಗಡೆ ಹೋಗುವ. ಬನ್ನಿ, ಹತ್ರ ಬನ್ನಿ, ನಿಮಗೆ ತೋರಿಸ್ತೀನಿ. ಇಲ್ಲಿ ನಮ್ಮಲ್ಲಿ ಈ ಇಬ್ಬರು ಪಕ್ಷಿಗಳು ಬಂದಿದ್ದಾರೆ. ಅವ್ರಿಗೆ ಹೆಸರು ಏನಿಡಬೇಕು ಅಂತ ನೀವೇ ಕಮೆಂಟಲ್ಲಿ ಹೇಳಿ ಆಯಿತಾ. ನೋಡಿ, ಆಡೋಕ್ಕೆ ಎಷ್ಟು ಚೆನ್ನಾಗಿರೋ ಒಂದು ಕ್ರಿಯೇಟಿವ್ಸ್ ಎಲ್ಲ ಇಟ್ಟಿದ್ದಾರೆ ಅಂತ ಹೇಳಿದ್ರೆ. ಹಾಯ್, ಹಲೋ. ಸೈಲೆಂಟಾಗಿ ನೋಡ್ತಾ ಇದ್ದಾರೆ. ವ್ಲಾಗ್ ಮಾಡೋಕ್ಕೆ ಯಾರ್ದು ಪರ್ಮಿಷನ್ ಇಸ್ಕೊಂಡಿದ್ದೀರಾ ಅಂತ ಕೇಳ್ತಾ ಇರೋ ಥರ ಇದೆ ನನಗೆ. ಬಟ್ ಬನ್ನಿ, ನಮ್ಮ ಗೆಸ್ಟ್ ಬಂದಾಗ ಮಾತಾಡಿಸ್ಬೇಕು. ಓಕೆ, ಬಾಯ್. ಇದು ಬಂದಾಗ ನಿಮಗೆ ಏನಿಲ್ಲ, ರೆಗ್ಯುಲರ್ ಇದರಲ್ಲಿ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಮೇಲ್ಗಡೆ ನೋಡಿ, ಮೇಲ್ಗಡೆ ಏನೋ ಒಂದು ಸ್ವಲ್ಪ ರಿನೋವೇಷನ್ ಆಗ್ತಾ ಇದೆ. ಅವ್ರದ್ದು ಈಗ ವೆಲ್ಡಿಂಗು ಅದು ಇದೆಲ್ಲ ಸೌಂಡ್ ಇದೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲೊಬ್ರು ಇದ್ದಾರೆ. ಕೋಕ್, ಈಗ ಬೇಜಾರಾಗ್ತಾ ಇದೆಯಾ? ಪ್ರಾಪರ್ಟಿನ ಕ್ಲೋಸ್ ಮಾಡ್ತಾ ಇದ್ದೀವಿ ಮಾರ್ಚ್ 14th ಗಂಟ. ಬೇಜಾರಾಗ್ತಾ ಇಲ್ವಾ? ಖುಷಿ ಆಗ್ತಾ ಇದೆಯಾ? ಯಾಕಂದ್ರೆ ಕೆಲಸ ಮಾಡ್ಕೊಳ್ಳೋಕೆ ಟೈಮ್ ಸಿಗ್ತಿಲ್ಲ. ಎಷ್ಟು ಕೆಲಸ, ಇಲ್ಲಿ ಕೆಲಸ ಆಗ್ತದೆ, ಅಲ್ಲಿ ಕೆಲಸ ಆಗ್ತದೆ, ನೆಟ್ವರ್ಕ್ ಎಲ್ಲ ಕಡೆ ಕೆಲಸ ಆಗ್ತದೆ. ಹೌದು. ಸೊ ನಿನ್ನ ಇವನಲ್ಲಿ ಮಗ ಮಲಗಿಸಿದ್ಯಾ? ಬೆಳಿಗ್ಗೆ ಬೇಗ ಇದ್ದಿದ್ದೆ. ಮುಗ್ಲಿ ಈಸ್ ಟೇಕಿಂಗ್ ರೆಸ್ಟ್. ಯಾಕಂದರೆ 14 ಮೇಲೆ ಅವನಿಗೂ ಪುರ್ಸೋತಿರಲ್ಲ. ಸಮ್ಮರ್ ಕ್ಯಾಂಪ್ ಎಲ್ಲ ಮಾಡ್ತಾ ಇದ್ದಾರೆ. ಆ್ಯಂಡ್ ವಿ ಅನ್ನೋ ಸ್ಪೆಷಲ್ ಆಗಿ ಒಂದು 5 ಮೆಂಬರ್ಸಿಗೆ 5 ಮಕ್ಕಳಿಗೆ ಕೋಚಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೇನೆ. ಎವ್ರಿ ವೀಕ್ 5 ಮಕ್ಕಳಿಗೆ ಒಂದು ಇನ್ಸ್ಪೈರ್ ಮಾಡಿ ಕಳಿಸ್ತೀನಿ ಅಂತ. ನಾನು ಓಕೆ ಅಂತ ಹೇಳಿದ್ದೀನಿ. ಥ್ಯಾಂಕ್ ಯು, ಚಿಯರ್ಸ್, ಬಾಯ್. ಬನ್ನಿ, ಈಗ ನೀವೆಲ್ಲ ಬರ್ತೀರಾ ಅಂತ ಹೇಳಿದ್ರೆ ಒಂದು ನೆಟ್ವರ್ಕ್ ಅಂತ ಕೇಳ್ತೀರಲ್ಲ, ಅದಕ್ಕೆ ನೋಡಿ ನಾವು ಎಷ್ಟು ಕಷ್ಟಪಡಬೇಕು ಇಲ್ಲಿ ನೆಟ್ವರ್ಕಿಗೆ ಬೂಸ್ಟರ್ ಎಲ್ಲ ಹಾಕ್ಸಿ. ತುಂಬ ನೋಡಿ, ಇಲ್ಲಿ ನಮ್ಮ ನವೀನ. ಹಾಯ್ ನವೀನ್, ನಮಸ್ತೆ. ಕೇರ್ಫುಲ್. ಓಕೆ. ಆಮೇಲೆ ಇನ್ನೊಂದೇನು ಅಂದರೆ ನಮ್ಮ ಟೀಮ್ದು ಸ್ಪೆಷಾಲಿಟಿ 70 to 80% ಟೀಮ್ ಮೆಂಬರ್ಸ್ ಯಾರಿದ್ದಾರೆ ಕೋರ್ ಟೀಮಲ್ಲಿ, ಅವರೆಲ್ಲ ಮರ ಹತ್ತೋರೆ. ಅವ್ರು ಯಾವ ಮರಕ್ಕೆ, ಅವ್ರಿಗೆ ಇಂಟರ್ವ್ಯೂಲಿ ನಾನು ಕೇಳೋ ಕ್ವಶನ್, ಮರ ಹತ್ತಕ್ಕೆ ಬರುತ್ತಾ, ಕಾಟೇಜ್ ಮೇಲೆ ಹತ್ತಕ್ಕೆ ಬರುತ್ತಾ ಅಂತ. ಯಾಕೆಂದರೆ ಸ್ಕಿಲ್ ಬೇಸ್ಡ್ ಅಲ್ಲ, ಅಡ್ವೆಂಚರ್ ಆ್ಯಕ್ಟಿವಿಟಿ. ನೋಡಿ, ನೀ ಮರ ಹತ್ತೀಯಾ? ಮುಂಚೆ ಹತ್ತಾ ಇದೆ. ಈಗ ಅವನಿಗೆ ಫುಲ್ ಏಜ್ ಆಯಿತು, 90 years ಅಲ್ಲ, ಹೆಚ್ಚಿಗೆ 90 ವರ್ಷ ಆಗಿಬಿಟ್ಟಿದೆ. 16 ಈಗ ಅವನಿಗೆ ವಯಸ್ಸಿಂದ. ಓಕೆ, ಹಾಗೆ ಬೂಸ್ಟರ್ ಹಾಕ್ಸಿದ್ದಾರೆ. ನಿಮಗೆ ನೆಟ್ವರ್ಕ್ ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವನು ಇಟ್ಕೊಳ್ಳಿ. ನನಗೆ ಬೇಜಾರಾಗ್ತಿರೋದು ಏನು ಗೊತ್ತಾ, ನಮ್ಮ ಮಲ್ಟಿಕ್ಸ್ನ ನೋಡಿ ಹೆಂಗೆ ಮಾಡಿದ್ದಾರೆ. ಗೊಬ್ಬರ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ ಫುಲ್ಲು. ನಾನೆಲ್ಲ ಮಗು ಥರ ನೋಡ್ಕೊಂಡಿದ್ದೆ. ಇದು ಮಾಡಿರೋ ಯಾರು ಗೊತ್ತಾ? ಇಲ್ಲಿ ಟ್ವಿನ್ಸ್ ನೋಡಿ, ಇಬ್ರು ನೋಡಿ, ಇಲ್ಲಿ ಟೀ ಶರ್ಟು ಏನೇನೋ ಒಂದೇ ಥರ ಹಾಕಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಟೀ ಶರ್ಟ್ ಮಾತ್ರ ಕಾಣಿಸ್ತಾ ಇದೆ. ಓಕೆ, ಬನ್ನಿ. ಇಲ್ಲಿ ಬಂದಾಗ ಮರ್ಯಾದೆ ಇರ್ತಿರ್ತಾರೆ ಅಂತ. ಓಕೆ, ಇಲ್ಲಿ ನೋಡಿ ಗೊಬ್ಬರ. ಈ ಗೊಬ್ಬರ ಎಲ್ಲಿಗೆ ಹೋಗ್ತಾ ಇದೆ ಅಂತ ಅದನ್ನ ನೋಡಿದ್ರೆ ಅದು ಒಂದು ಕಡೆ ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಗೋ. ಮತ್ತು ಇಲ್ಲಿ ಬಂದಾಗ ನಿಮಗೆ ಈಗ ಕಾಫಿ ಎಲ್ಲ ಕುಡಿಬೋದು. ಒಂದು ಸ್ಪೆಷಲ್ ಸೆಟಪ್ಪು. ಆಮೇಲೆ ಇನ್ನೊಂದು ಬನ್ನಿ, ಒಂದು ಸಖತ್ತಾಗಿರೋ ಒಂದು ಕಾನ್ಸೆಪ್ಟು ನೋಡಿ. ನಮ್ಮದು ನೇಚರ್ ಪ್ರುನರ್ ಕಾನ್ಸೆಪ್ಟು. ಪಾಪ ನಮ್ಮ ಕ್ಯಾಮರಾಮನ್ ಎಷ್ಟು ಕಷ್ಟಪಟ್ಟು ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾಣ್ತಾ ಇಲ್ಲ ಇಲ್ಲಿಂದ. ಹೌದು, ಬನ್ನಿ. ಇಲ್ಲಿ ಬಂದರೆ
ನೋಡಿ ನಮ್ಮ ನೇಚರ್ ಪ್ರಿನರ್ ಕಾನ್ಸೆಪ್ಟ್ ವಿ ಅಂದರೆ ಇಂಡಿಯನ್ ಮುಗ್ಲಿ ಪೋಸ್ಟರ್. ಓಕೆ, ಪೋಸ್ಟರ್ ಹೆಂಗೆ ಬರ್ತಾ ಇದೆ ಅಂತ ಸ್ಕ್ರೀನಲ್ಲಿ ನೋಡುವ. ಅದು ನಾನು ವಿಯಾನು. ನೋಡಿ ನಮ್ಮ ಅಮ್ಮನ ಹೆಸರಿದೆ ಗೀತಾ ಅಂತ. ಎವರ್ಗ್ರೀನ್ ಕೌಂಟಿ ನನ್ನ ಕ್ಲೋಸ್ ಟು ಹಾರ್ಟ್. ನನ್ನ ಬಿಸ್ನೆಸ್, ನನಗೆ ಲೈಫ್ ಕೊಟ್ಟಂಥ ಒಂದು ಬಿಸ್ನೆಸ್ ಓನರು, ಬಿಸ್ನೆಸ್ ಕೋಚ್ ಏನಾಗಬೇಕಾದ್ರೂ ಆ ಎವರ್ಗ್ರೀನ್ ಕೌಂಟಿ ವಾಸ್ ದ ರೀಸನ್. ಆಮೇಲೆ ಎಕ್ಸ್ಪ್ಲೋರ್ ಮಾಡೋದು, ವೈಲ್ಡ್ ಲೈಫು, ನೇಚರು, ಫೋಟೋಗ್ರಫಿ, ಟ್ರಾವೆಲ್, ಫೋಟೋಗ್ರಫಿ, ಬಿಸ್ನೆಸ್ಸು. ಸೋ ಮೈ ಗಾಡ್, ಸೋ ಮೆನಿ ರೋಲ್ಸ್ ಟು ಪ್ಲೇ. ಬನ್ನಿ ಇವಾಗ ಆಮೇಲೆ ಇನ್ನೊಂದು ನಮ್ಮ ಇದು ದೂರದಿಂದ ತೋರಿಸ್ತೀನಿ. ನಿಮಗೆ ಇದು ತೋರಿಸಲ್ಲ ನಾನು, ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಇಲ್ಲೇ ನೋಡಿಬಿಟ್ರೆ ನೀವು ಬರಲ್ಲ. ಅದಕ್ಕೆ ಇಲ್ಲಿಂದ ನೋಡ್ಕೊಳ್ಳಿ. ನೋಡಿ ಹೇಗಿದೆ, ಹುಲ್ಲೆಲ್ಲ ಹಾಕ್ಬಿಟ್ಟು ಫುಲ್ಲು ಗೋಲ್ಡನ್ ಕಲರ್ ಇದೆ ಕಾಟೇಜ್. ಈಗ ಗೋಲ್ಡನ್ ಕಾಟೇಜು. ಆಮೇಲೆ ಅಲ್ಲಿ ನೋಡಿ ಟೀಮ್ ಹೆಣ್ಮಕ್ಳು. ಹಾಯ್ ಟೀಮ್. ಸೊ ದೀಸ್ ಆರ್ ದ ಪೀಪಲ್, ದೇ ಹ್ಯಾವ್ ಕಮ್ ಫ್ರಮ್ ಕೇರಳ ಆ್ಯಂಡ್ ದೇ ಹ್ಯಾವ್ ಕಮ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್, ಪಾಲಕ್ಕಾಡ್, ಆ್ಯಂಡ್ ದೇ ಆರ್ ಆಲ್ ವಾಲಂಟಿಯರ್ಸ್. ಸೊ ಟುಡೇ ದೇ ಆರ್ ವಾಲಂಟಿಯರಿಂಗ್. ಈಗ ಬನ್ನಿ ಅವ್ರನ್ನ. ನಮ್ಮೂರು ಕೊಡಗಿಂದನೂ ಬಂದಿದ್ದಾರೆ. ಹೌದು. ಸೊ ಬನ್ನಿ ಅವ್ರನ್ನ ಮಾತಾಡ್ಸ್ಕೊಳ್ಳುವ, ಅಲ್ಲಿ ಹೋಗುವ. ಸೊ ಇದೇ ಇವತ್ತಿನ ಒಂದು ಪವರ್ಫುಲ್ ಥಿಂಗು. ಆಮೇಲೆ ಇಲ್ಲಿ ಕಾಟೇಜ್ ಫುಲ್ ಈಗ ರೆಡಿ ಆಯಿತು ಆಲ್ಮೋಸ್ಟು. ಈಗ ಸ್ವಲ್ಪ ಸ್ಟೈಲಾಗಿ ಆಗ್ತವಲ್ಲ ಫುಲ್. ಸೊ ಚಿಕ್ಕದ್ರಲ್ಲಿ ನನಗೆ ಯಾರೋ ಒಬ್ರು ಹೇಳಿದ್ರು, ಎಲ್ಲರೂ ನೆಟ್ಟರೆ ಗಿಡ ಬರಲ್ಲ ಅಂತ ಹೇಳೋದು. ಅದು ತಲೆಯಲ್ಲಿ ಕೂರಿಸ್ಬಿಟ್ರು. ಹಾಗೆ ನನಗೆ ಹೇಳ್ತಾ ಇದ್ರು, ಇವನ್ ನಟ್ರೆ ಗಿಡ ಬರಲ್ಲ. ದಟ್ ಈಸ್ ಏನು ಹೇಳೋದು, ಒಂದು ಬಿಲೀಫ್. ಅದಕ್ಕೆ ನಮ್ಗೆ ಏನಾಗುತ್ತೆ, ನಾನು ಗಿಡ ನೆಟ್ಟರೆ ಬರಲ್ಲ ಅಂತ ಹೇಳೋ ಮೈಂಡ್ ಸೆಟ್ಟಲ್ಲಿ ನಾನು ಗಿಡ ನೆಡಕ್ಕೆ ಹೋಗ್ತಾ ಇರಲಿಲ್ಲ. ಆದರೆ ನೆಕ್ಸ್ಟ್ ಬಂದಾಗ ನೋಡಿ, ಇಲ್ಲಿಂದ 5 ಗಿಡ ನಾನು ನೆಟ್ಟಿರ್ತೀನಿ. ನನಗೆ ಅದು ಇನ್ನೂ ನನಗೆ ಲೈಫಲ್ಲಿ ಅದೊಂದು ಗಿಲ್ಟ್ ಇದೆ, ನಾನು ನೆಟ್ಟಿರೋ ಗಿಡ ಬರಲ್ಲ ಅಂತ. ಬಟ್ ನಾನು ನೆಟ್ಟಿದ್ದೀವಿ, ಬೇರೆ ಕಡೆ ನೆಡ್ಸಿದ್ದೀವಿ. ಆದರೂ ಅದನ್ನ ಕಂಪ್ಲೀಟ್ 100% ಓನರ್ಶಿಪ್ಪಲ್ಲಿ ತಗೊಂಡಿಲ್ಲ, ಕ್ಯಾಪ್ಚರ್ ಮಾಡಿಲ್ಲ. ಅದು ಕೂತ್ ಬಿಟ್ಟಿದೆ ಚೈಲ್ಡ್ಹುಡ್ಡಿಂದ. ಬಟ್ ಇಲ್ಲಿ ನಾನು ಅದನ್ನ ನೆಟ್ ಬಿಟ್ಟು ಹೀಲ್ ಮಾಡ್ಕೊಳ್ತೀನಿ. ಬನ್ನಿ, ಲೆಟ್ಸ್ ಗೋ. ಹಾಯ್ ಪುನೀತ್, ಹೇಗಿದೆ ವಿಶೇಷ? ಹೌ ಡು ಯು ಫೀಲ್? ಹೊಸ ಕಾಟೇಜ್ ಆಗ್ತಿದೆ. ಹೊಸ ಕಾಟೇಜ್ ಹತ್ರ ಗಿಡ ಎಲ್ಲ ಹಾಕಿ ಇನ್ನೂ ಬ್ಯೂಟಿಫುಲ್ ಆಗಿ ಮಾಡುವ ಅಂತ ಹೇಳಿ ಗಿಡ ಆಗ್ತಾ ಇದೀವಿ. ಅದಕ್ಕೆ ನಮ್ಮ ಟೀಮ್ ಅವರೆಲ್ಲ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಹೌದು, ನೋಡಿ ಎಷ್ಟು ಸೇರಿದ್ದಾರೆ. ಹೌದು, ಎಷ್ಟು ಗಿಡನ ಪ್ರೀತಿಯಿಂದ. ಇದೊಂದು ಒಳ್ಳೆ ಪ್ರೊಫೆಷನ್ ಅಲ್ಲ? ತುಂಬಾ ಒಳ್ಳೆ ಪ್ರೊಫೆಷನ್. ಅಂದ್ರೆ ಏನಾಗುತ್ತೆ ಗೊತ್ತಾ, ನಾವು ಈ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳಿದ್ರು ನಾವು ನೆಟ್ಟಿರೋ ಗಿಡ ಇರುತ್ತಲ್ಲ ಅಂತ ಹೇಳೋದು ಖುಷಿ. ಅವ್ರು ಹಾಕಿದ್ರು, ಇಂಥವರೆಲ್ಲ ಸೇರಿದ್ರು, ಅದಂತೂ ಅದು ಹಂಗೆ ಇರುತ್ತೆ. ಹೌದೌದು. ನೀವೀಗ ಎಲ್ಲೆಲ್ಲೋ ಏನೇನೋ ಪ್ರೊಫೆಷನ್ ಫಾಲೋ ಮಾಡ್ಕೊಂಡು ಬಂದಾಗ ನೀವು ಪ್ರಾಬಬ್ಲಿ ಆ ಒಂದು ಗಿಡಗಳನ್ನ ಅಲ್ಲಿ ನೋಡುವಾಗ ನಿಮ್ಗೆ ಇಲ್ಲಿ ಏನೋ ಒಂಥರ ಫೀಲಿಂಗ್, ನಾನು ನೆಟ್ಟಿರೋದು ನಾನು. ಸೊ ಅದು ತುಂಬಾ ಒಳ್ಳೇದು. ನೇಚರ್ಗೆ ನೀವೇನೋ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ. ಅದು ಡೈರೆಕ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಆಗಿರ್ಬೋದು. ಬಟ್ ಎಲ್ರಿಗೂ ಆಪರ್ಚುನಿಟೀಸ್ ಇರಲ್ಲ. ಅದಕ್ಕೆ ನಿಮ್ಮ ಕರ್ಮನೂ ಅಷ್ಟೇ ಚೆನ್ನಾಗಿ ನಡೀತಾ ಇದೆ. ಹೌದು ಸರ್. ಅದಕ್ಕೆ ನೀವು ಹೆಂಗೋ ಹೆಂಗ್ ಆಗ್ತಾ ಇದ್ದೀರಾ. ಮತ್ತೆ ಬಿಲ್ಡಿಂಗ್ ಒಳಗೆ ಕೂರೋವರಿಗೆ ಫ್ರಸ್ಟ್ರೇಷನ್, ಟೆನ್ಷನ್ ಇಂಥದೆಲ್ಲ ಇರ್ಬೋದು. ಬಟ್ ಈ ತರದ ಪ್ಲಾಂಟ್ಸ್ ಗಳನ್ನ ನೋಡಿದ್ರೆ, ಯಾವ್ದೋ ಒಂದು ಪ್ಲಾಂಟ್ ನ ಬಂದು ನೋಡಿದ್ರೆ ಅವರಿಗೆ ಅದು ಎಷ್ಟೋ ಒಂದು ಹೀಲ್ ಮಾಡುತ್ತೆ ಅಂತ ಹೇಳುವಂಥದ್ದು ಅದರಲ್ಲಿ ನಾವು ಕಲಿಬಹುದು. ಅದು ನೋಡಿದ್ರೆ ನೆಟ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ಹೀಲಿಂಗು. ನಿಜವಾಗ್ಲೂ ಆ ಇಂಟೆಂಟ್ ಅಲ್ಲಿ ನೆಟ್ರೆ ಗಿಡ ಸಿಕ್ಕಾಪಟ್ಟೆ ಖುಷಿ. ಅದಕ್ಕೆ ನಾನು 5 ಗಿಡ ಬ್ಲಾಕ್ ಮಾಡಿದ್ದೀನಿ. ಗೂಗಲ್ ಪೇ ಮಾಡ್ಲಾ? ಫಸ್ಟ್ 5. ಆಮೇಲೆ ನಮ್ಮ ಕ್ಯಾಮರಾಮನ್ ಕೂಡ ಬ್ಲಾಕ್ ಮಾಡಿದಾರೆ. ಅವ್ರು ಈ 5 ಗಿಡ ಅದಕ್ಕೆ ನೋಡಿ ಮುಟ್ಟಿಲ್ಲ, ಎಷ್ಟನ್ನು ಬಿಟ್ಟಿದೀವಿ ನಿಮ್ಗೆ. 5 ಗಿಡ ಅವ್ರದ್ದು 5 ಗಿಡ. ಮಗನಿಗೆ 1-2 ಗಿಡ ಇಟ್ಬಿಡಿ. ಆಯ್ತಾಯ್ತು. ಇವ್ರು ನೋಡಿ, ಇವರು ತುಂಬಾ ದೂರದಿಂದ ಬಂದಿದ್ದಾರೆ ಇಲ್ಲಿ ಗಿಡ ವಾಲಂಟಿಯರ್ಗೆ. ನಾನು ಹೇಳಿದೆ ಆಪರ್ಚುನಿಟೀಸ್ ಇಲ್ಲ, ಆ ಥರ ಕೊಡೋಕ್ಕಾಗಲ್ಲ ಗಿಡಗಳನ್ನ. ತುಂಬಾ ಇಲ್ಲ ಸರ್, ನೇಚರ್ಗೆ ಏನಾದ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಸೊ ಖುಷಿ ಆಗ್ತಾ ಇದೆಯಾ? ತುಂಬಾ ಸರ್. ತುಂಬಾ ಅಲ್ಲಿ ಊರಲ್ಲಿ ಸಿಸ್ಟಮು, ಮೊಬೈಲ್ ಮುಂದೆ ಕೂರೋ ಬದಲು ಇಲ್ಲಿ ಗಿಡಗಳ ಜೊತೆ ಇರೋದು ಬೆಸ್ಟ್. ಸೂಪರ್. ಅದಕ್ಕೆ ಕಾಡು ಹುಡ್ಕೊಂಡು ಬಂದಿರೋದು. ಈ ತರ ತುಂಬಾ ಜನರಿದ್ದಾರೆ, ಒಳಗಡೆಯಿಂದ ಕಾಡು ಮನುಷ್ಯರಾಗಿರ್ತಾರೆ. ಬಟ್ ಸಿಟಿಯಲ್ಲಿ ಕಳೆದು ಹೋಗ್ಬಿಟ್ಟಿರ್ತಾರೆ. ನಾನು ಒಂಥರ ಹಂಗೆ ಇದೆ ಬೆಂಗಳೂರಲ್ಲಿ. ಓಕೆ. ಹಾಯ್ ಸಾಗಿ, ಇವನು ಗಿಡ ನೆಡ್ತಾ ಇದ್ದಾನೆ. ಹೇಗೆ ಅನ್ಸ್ತಾ ಇದೆ ಸಾಗಿ ಗಿಡ ನೆಡೋಕ್ಕೆ? ಖುಷಿ ಆಗ್ತಾ ಇದೆಯಾ? ಸೂಪರ್, ನೈಸ್. ಆ್ಯಂಡ್ ಹಾಯ್ ಅರ್ಚನಾ. ಸೊ ಶೀಸ್ ಫ್ರಮ್ ಪಾಲಕ್ಕಾಡ್. ಸೊ ಪಾಲಕ್ಕಾಡಲ್ಲಿ ಸ್ಥಳ ಇಟ್ಟಿಲ್ಲ ಗಿಡ ನೆಡೋಣ. ಅವರು ಕೊಡಗಿಗೆ ಹುಡ್ಕೊಂಡು ಬಂದಿದ್ದಾರೆ ಗಿಡ ನೆಡೋಕ್ಕೆ. ನಮ್ಮ ಕಾಟೇಜ್, ನಮ್ಮ ರೆಸಾರ್ಟ್, ಎಂದ ஒரு ಟೀಮ್. ಸೂಪರ್. ನೋಡಿ, ಇವರು ಬೆಂಗಳೂರಲ್ಲಿ ಅಲ್ಲಿ ಸಿಟಿಯಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಗಿಡ ನೆಡ್ತಾ ಇದ್ದಾರೆ ಅಲ್ಲ? ಖುಷಿ ಆಗ್ತಾ ಇದೆ. ಹೌದು, ಅದಕ್ಕೆ ಅವರು ಬೆಂಗಳೂರು ಆಕ್ಚುಲಿ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಬಟ್ ನಾವೆಲ್ಲ ಸಿಟಿನೇ ನೋಡ್ತೀವಿ. ಹೌದು, ಸೂಪರ್ ಆಗಿದೆ. ಸಿಟಿಯಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಆಮೇಲೆ ಇವ್ರು ನೋಡಿ, ಕೊಡಗಲ್ಲಿದ್ದು ಸತ್ಯ ಹೇಳಿ, ಮನೇಲಿ ಎಷ್ಟು ಗಿಡ ನೆಟ್ಟಿದ್ದೀರಾ? ಒಂದು ಗಿಡನೂ ನಟ್ಟಿಲ್ಲ. ನಿಮ್ಮಲ್ಲಿ ನಟ್ಟಿಲ್ಲ.
ನೀವು ನೆಟ್ಟಿಲ್ಲ. ಆನೆಸ್ಟ್ ಆನ್ಸರ್. ಎಸ್. ಆದರೆ ಮನೇಲಿ ಬೇರೆಯವರೆಲ್ಲ ನೆಡ್ತಾ ಇದ್ರ? ತುಂಬಾ ಇಂಟ್ರೆಸ್ಟ್ ಇದೆ. ಈಗ ತಮ್ಮ ಈ ವಿಡಿಯೋ ನೋಡ್ಬೇಕಾದ್ರೆ ಹೇಳ್ಬೋದು, ನಮ್ಮ ಅಕ್ಕ ಮನೇಲೇ ನೆಟ್ಟಿಲ್ಲ, ಇಲ್ಲಿ ಹೋಗ್ಬಿಟ್ಟು ನೆಡ್ತಾ ಇದಾರೆ, ಎಂತ ಬರಲಿ ಈ ಸತಿ ರಜದಲ್ಲಿ ಬರಲಿ, ನಾವು ಏನು ಅಂತ ಹೇಳ್ಬಿಟ್ಟು. ಎಸ್ ಎಸ್ ಎಸ್, ನೈಸ್. ಸೊ ಹಾಗೆ ಬನ್ನಿ, ಈ ಒಂದು ಲೊಕೇಶನ್ ಇವಾಗ ಸದ್ಯಕ್ಕೆ ನೋಡ್ಕೊಳ್ಳಿ ಹೇಗಿದೆ ಅಂತ. ಬಟ್ ಲೈಟ್ ಎಲ್ಲ ಫಿಕ್ಸ್ ಮಾಡಿ ಒಂದು ಆನ್ ಮಾಡಿ ಲೈಟ್ ಒಂದು ಹಾಕ್ತೀವಿ, ಅದು ಈ ವಿಡಿಯೋದಲ್ಲಿ ಹಾಕಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀವಿ. ಈಗ ಇಂಟರ್ಲಾಕ್ ಆಗ್ತಾ ಇದೆ. ಸೊ ನನಗೆ ಇಂಟರ್ಲಾಕಿಗೆ ತುಂಬ ಹೆಲ್ಪ್ ಮಾಡಿದಂಥ ಒಂದು ಕಂಪ್ನಿ ಇದು. ಹಾಯ್, ನಮಸ್ತೆ, ಬನ್ನಿ 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 ಒಂದ್ಸಲ. ಇವ್ರ ಪಾಪ ನಮಗೆ ಕೌಂಟಿಗೆ ಹೈಯೆಸ್ಟು ಇಂಟರ್ಲಾಕ್ ಹಾಕಿ ಹೆಲ್ಪ್ ಮಾಡಿರೋದು. ತಮಿಳ್ನಾಡವರು ಆ್ಯಕ್ಚುಲಿ. ಕೇರಳದಲ್ಲಿ ಇವ್ರದ್ದು ಕಂಪ್ನಿ. ನಿಮ್ಮದು ಒಂದು ಅಡ್ವರ್ಟೈಸ್ಮೆಂಟ್ ಹಾಕ ಇವಡೆ ಬ್ಯಾಕಲ್ಲಿ ಉಂಟಲ್ಲ ನೋಡಿ, ಗೋಲ್ಡನ್ ಸೈಡ್ ಸ್ಟೋರೀಸ್ ಅಂತ. ಇವ್ರು ನನಗೇನು ಅಡ್ವರ್ಟೈಸ್ ಮಾಡಿ ಅಂತ ಹೇಳಿಲ್ಲ, ಬಟ್ ದೇರ್ ವರ್ಕ್ ಈಸ್ ರಿಯಲಿ ಗುಡ್. ಸೊ ಅದಕ್ಕೆ ನಿಮ್ಗೆ ಏನಾದರೂ ಇಂಟರ್ಲಾಕ್ ಬೇಕಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್, ಈಸ್ ವೆರಿ ಗುಡ್. ತುಂಬ ಒಳ್ಳೆ ಚೆನ್ನಾಗಿರುತ್ತೆ ಮಾತ್ರ. ಓಕೆ, ಅಡ್ಡಿಪುಳಿ ಇಟ್ಟು ಬರುವ. ಹಾಂ, ಸೂಪರ್, ಥ್ಯಾಂಕ್ ಯು. ಬನ್ನಿ ಒಳಗಡೆಯಿಂದ ಮೇಲೆ ಹೋಗುವ. ಥ್ಯಾಂಕ್ ಯು. ಒಳಗಡೆ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ, ಆ್ಯಸಿಡ್ ವಾಶು. ಈಗ ಹೋದ್ರೆ ನನಗೆ ಬೈಗಳ ಸಿಗುತ್ತೆ. ಅಂದರೆ ಅವ್ರು ಓಪನ್ ಆಗಿ ಬೈಯಲ್ಲ, ಮನ್ಸಲ್ಲಿ ಬೈತಾರೆ ಅಷ್ಟೇ. ಆಯಿತಾ, ಈ ಕಡೆ ಹೋಗ್ಬಹುದಾ ಅಂತ ಹೇಳಿದ್ರೆ ನೋಡುವ. ಓ, ಹಿಂದೆ ಗಿಡ ನೆಡ್ತಾ ಇದ್ದಾರಾ? ಈ ಕಡೆ ಹಾಂ, ಈ ಕಡೆಯಿಂದ ಬರುವ. ಕನ್ಫ್ಯೂಷನ್. ಓಕೆ, ಇದೆಲ್ಲ ತೋರಿಸ್ಬೇಡಿ ಆಯ್ತಾ? ತೋರಿಸಿಲ್ಲ ಅಂದ್ರೆ ಕಾಟೇಜ್ ಮುಂದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಹಿಂದೆ ಅಂದ್ರೆ ಆ ವೈರಿಂಗು ಅದು ಇದೆಲ್ಲ ತೋರಿಸಲ್ಲ. ಬಟ್ ನಾವು ಎಂತ ಜನರು ಅಂದ್ರೆ ಎಲ್ಲ ತೋರಿಸ್ತೀವಿ ಅಲ್ವಾ? ಬೀಗ್ ಅಥೆಂಟಿಕ್ ಅಂತ ಹೇಳ್ತಾರಲ್ಲ ನೋಡಿ, ಈ ತರ ಇದು ಗೀತಮ್ಮಂದು ಇದಾ? ಅವರ ಸೈಡಿಂದ ಒಂದೊಂದು ಕಡೆ ಹೋಗಿ ನೋಡಿ. ಮುಂದೆ ಎಲ್ರಿಗೆ ಖುಷಿ ಆಗ್ಲಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾರೆ. ಹಿಂದೆ ನಮ್ಮ ಗಿಡದ್ದು ಏನೇನು ಅಮ್ಮ ಕೊಟ್ಟಿರೋ ಗಿಡನ ಬೆಳೆಸ್ಕೊಳ್ತಾ ಇದ್ದಾರೆ. ಅದೇ ಹೇಳ್ತಾರಲ್ಲ, ಮನೆ ಹಿತ್ತಲ ಗಿಡ ನಮಗೆ ಸಮಥಿಂಗ್ ಏನೋ ಇದೆ, ಅದು ನೀವೇನು ಅಂತ ಕಮೆಂಟಲ್ಲಿ ಹೇಳಿ. ಸೊ ಹಾಗೆ ನೋಡಿ, ಇಲ್ಲಿ ನೆಡ್ತಾ ಇದ್ದಾರೆ. ಪಾಪ ಈ ಗಿಡಕ್ಕೂ ಎಷ್ಟು ರೆಸ್ಪೆಕ್ಟ್ ಇದೆ. ಆದರೆ ಅದೇ ಹೇಳ್ತಾರಲ್ಲ, ಲೈಫಲ್ಲಿ ನಮ್ಮ ಲೊಕೇಶನ್ ಚೇಂಜ್ ಆದರೆ ನಮಗೆ ವ್ಯಾಲ್ಯೂ ಜಾಸ್ತಿ ಅಂತ. ಹಾಗೆ ಬನ್ನಿ. ಓಕೆ ಕೃಷ್ಣ, ಇಲ್ಲಿ ಎಷ್ಟು ಕೊಟ್ಟು ಕೃಷ್ಣ ದುಡ್ಡಿದು? ಮನೆಯಿಂದ ಫ್ರೀ ಇಸ್ಕೊಂಡು ಬಂದಿರೋದಲ್ಲ? ಹೌದು. ಆಹಾ, ಎಂತ ಪರವಾಗಿಲ್ಲ, ನಮ್ಮ ಅಮ್ಮನಿಗೆ ಒಂದು ಪ್ರೀತಿ ಹಾಗೆ ಕೊಟ್ಟಿದ್ದಾರೆ. ಬನ್ನಿ ಕ್ಯಾಮರಾಮನ್, ಸ್ವಲ್ಪ ನಾವು ಸರ್ಕಸ್ ಮಾಡಿ ಹತ್ತುವ ಈ ಕಡೆಯಿಂದ. ಮೇಲ್ಗಡೆ ಹೇಗಿದೆ ಅಂತ ಗೊತ್ತಿಲ್ಲ, ಬಟ್ ಕರ್ಕೊಂಡು ಹೋಗ್ತೀನಿ, ಬೇಜಾರು ಮಾಡ್ಕೋಬೇಡಿ. ಫೈನಲ್ ಇನ್ನೊಂದು 4 days ಲಾಂಚ್ ಆಗಿಬಿಡುತ್ತೆ ಇದು. ಬಂದರೆ ಬನ್ನಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಂಪ್ಲೀಟ್ ಕೌಂಟಿ ನಿಮಗೊಂದು ಗೆಟಪ್. ಸೊ ನಮ್ಮ ಚಾನಲಲ್ಲಿ ನೋಡಿದ್ರೆ ನಿಮಗೆ ನಮ್ಮದು ರಾ ಫುಟೇಜಸ್ ಇಲ್ಲ, ರಾ ವೀಡಿಯೋಸ್ ಜಾಸ್ತಿ ತೋರಿಸ್ತೀವಿ ನಿಮಗೆ. ಆ್ಯಕ್ಚುಲಿ ಈ ಯಾವ ಥರ ಅಂದರೆ, ಇನ್ಸ್ಟಾಗ್ರಾಮ್ DP ಬೇಕಂದರೆ ನಮ್ಮ ವೆಬ್ಸೈಟ್ಗೆ ಹೋಗಿ ನೋಡಿ, ಡಿಸ್ಪ್ಲೇ ಥರ ಇರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ನಮ್ಮದು ಸ್ವಲ್ಪ ಆಧಾರ್ ಕಾರ್ಡ್ ಥರ ಕಾಣಿಸುತ್ತೆ, ಅದು ರಿಯಾಲಿಟಿ ಆಫ್ ಪರ್ಸನ್ನು. ಸೊ ಅದೇ ಇವತ್ತಿನ ವಿಶೇಷ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನೀವೇನಾದರೂ ಎವರ್ಗ್ರೀನ್ ಕೌಂಟಿಗೆ ಬರಬೇಕಂದ್ರೆ ಆಫ್ಟರ್ 4 days ಬುಕ್ ಮಾಡಿ. ಇಲ್ಲ, ಈಗ ಬುಕ್ ಮಾಡ್ಕೋಬೋದು, ಬಟ್ ಆಫ್ಟರ್ 4 days ವಿಲ್ ಬಿ ಕಂಪ್ಲೀಟ್ಲಿ ಆ್ಯಕ್ಟಿವ್. ಓಕೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಆದರೆ ಹೋಗೋದಕ್ಕಿಂತ ಮುಂಚೆ ಒಂದು ಮೆಸೇಜು. ಪ್ರಪಂಚದಲ್ಲಿ ತುಂಬ ಚಾಲೆಂಜಸ್ ಹೋಗ್ತಾ ಇದೆ. ಬಾಂಬ್ಸ್ ಬೀಳ್ತಾ ಇದೆ, ಡೆಸ್ಟ್ರಾಯ್ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾಯಿದ್ರು. ನೀವು ಮಾತ್ರ ಯಾವತ್ತೂ ನೇಚರ್ ಒಟ್ಟಿಗೆ ಇರಿ, ನೇಚರಿಗೆ ಕನೆಕ್ಟ್ ಆಗಿರಿ. ಬಿಕಾಸ್ ಯುವರ್ ಇನ್ನರ್ ವಾರ್ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಇನ್ನರ್ ವಾರ್ನ ಫಸ್ಟ್ ಹ್ಯಾಂಡಲ್ ಮಾಡ್ಕೊಳ್ಳುವ. ಔಟ್ಸೈಡ್ ವಾರ್ ಯು ಕಾಂಟ್ ಕಂಟ್ರೋಲ್, ಬಟ್ ಇನ್ನರ್ ವಾರ್ ವಿ ಕ್ಯಾನ್ ಕಂಟ್ರೋಲ್. ಇದು ಅರ್ಥ ಆಗಿಲ್ಲ ಅಂದರೆ ಕಮೆಂಟಲ್ಲಿ ಯು ಕ್ಯಾನ್ ಆಸ್ಕ್, ಐ ವಿಲ್ ರಿಪ್ಲೈ. ಥ್ಯಾಂಕ್ ಯು, ಬಾಯ್, ಲವ್ ಯು ಆಲ್.